ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. RTI ಅಂತ ತಾವೆಲ್ಲರೂ ಪದವನ್ನು ಕೇಳೇ ಇರ್ತೀರ. ರೈಟ್ ಟು ಇನ್ಫಾರ್ಮೇಷನ್ ಅಂದರೆ ಮಾಹಿತಿ ಹಕ್ಕು, ಮಾಹಿತಿಯನ್ನು ಪಡೆಯುವ ಹಕ್ಕು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನನ್ನ ಒಂದು ಹಳೆ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಿದ್ದೇನೆ. ಈ ಒಂದು ವಿಡಿಯೋದ ಕೊನೆಯಲ್ಲಿ ಲಿಂಕ್ ಇರುತ್ತೆ, ತಾವು ಅದನ್ನು ಕೂಡ ನೋಡ್ಕೊಳ್ಬಹುದು. RTI ಅಂದರೆ ಏನು, RTIನ ಯಾವ ರೀತಿ ಬಳಕೆ ಮಾಡ್ಕೋಬಹುದು, ಮಾಹಿತಿ ಕೇಳುವಾಗ ಅನುಸರಿಸಬೇಕಾದಂತಹ ಪ್ರಕ್ರಿಯೆಗಳೇನು, ಇದೆಲ್ಲವನ್ನು ಕೂಡ ನಾನು ಆ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೇನೆ. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ವಿಚಾರ, ಈ RTI ನಿಜವಾಗಿಯೂ ಈ RTI ಕಾರ್ಯಕರ್ತರಿಂದ, ಆ್ಯಕ್ಟಿವಿಸ್ಟ್ಗಳಿಂದ ದುರ್ಬಳಕೆ ಆಗ್ತಾ ಇದೆಯಾ, ಅಥವಾ ಸರ್ಕಾರ ಮತ್ತು ಸರ್ಕಾರದ ಇಲಾಖೆಗಳು ಪಾರದರ್ಶಕತೆಯನ್ನು ತಂದಿದೆಯಾ, ಇದರ ಬಗ್ಗೆ ಕೆಲವು ವಿಚಾರಗಳನ್ನು ಬೆಳಕು ಚೆಲ್ಲಬೇಕು ಅಂತ ಹೇಳಿ ನಾನು ಬಂದಿದ್ದೇನೆ. ಸಾಕಷ್ಟು RTIಗೆ ಸಂಬಂಧಪಟ್ಟಂತೆ ನಾವು ಕೇಳಿರೋ ಪ್ರಕಾರ ಸಾವಿರಾರು ಆ್ಯಕ್ಟಿವಿಸ್ಟ್ಗಳು ಇದ್ದಾರೆ. ಆದರೆ ಅದರಲ್ಲಿ ಎಷ್ಟೋ ಜನರು ಅಪ್ಲಿಕೇಶನ್ಗಳನ್ನು ಹಾಕ್ತಾರೆ, ತದನಂತರ ಅವರು ಕಣ್ಮರೆಯೇ ಆಗೋಗ್ಬಿಡ್ತಾರೆ. ಎಷ್ಟೋ RTI ಕಾರ್ಯಕರ್ತರ ಮರ್ಡರ್ಗಳು ಕೂಡ ಆಗಿದ್ದಾವೆ ಅಂತ ನಾವುಗಳು ಆಗಾಗ ಕೇಳ್ತಾ ಇರ್ತವೆ. ಕಣ್ಮರೆ ಆಗೋಗ್ತಾರೆ, ಮಿಸ್ಸಿಂಗೇ ಆಗೋಗ್ತಾರೆ. ಮತ್ತು ಕೆಲವು RTI ಕಾರ್ಯಕರ್ತರುಗಳು ಅಪ್ಲಿಕೇಶನ್ಗಳನ್ನು ಹಾಕ್ತಾರೆ, ಆದರೆ ಅವುಗಳನ್ನು ನಡೆಸೋದಿಲ್ಲ, ವಾಪಸ್ ತೊಗೊಂಡ್ಬಿಡೋದು, ವಿಡ್ರಾ ಮಾಡ್ಕೊಬಿಡೋದು, ಅದಕ್ಕೆ ಪಾರ್ಟಿಸಿಪೇಟ್ ಮಾಡದೇ ಇರೋದು, ಈ ರೀತಿಯಾಗಿಯೂ ಕೂಡ ಕಂಡು ಬರ್ತಾ ಇದೆ. ಮತ್ತು ಕೆಲವರು ಘಟಾನುಘಟಿಗಳು ಗಟ್ಟಿಯಾಗಿ ನಿಲ್ತಾರೆ, ಅವರಿಗೆ ಅವರದೇ ಆದಂಥ ರೀತಿಯಲ್ಲಿ ಕೆಲವರು ಸಪೋರ್ಟ್ಗಳು ಇರುತ್ತೆ, ಅಂಥವರು ಗಟ್ಟಿಯಾಗಿ ನಿಲ್ತಾರೆ, ಹೋರಾಟವನ್ನು ಮಾಡ್ತಾರೆ. ಮತ್ತು ಕೆಲವರು ಇದು ಒಂದು RTI ಮಾಹಿತಿಗಳನ್ನು ಪಡೆದು ತಮ್ಮ ಹಿತಕ್ಕಾಗಿ ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದು ಒಂದು ದಂಧೆಯ ರೀತಿಯಲ್ಲಿ, ಬಿಸ್ನೆಸ್ ರೀತಿಯಲ್ಲಿ ಆಗಿ ಹೋಗ್ತಾ ಇದೆ. ಮತ್ತು ಸ್ವಾರ್ಥ ಕಂಡು ಬರ್ತಾ ಇದೆ, ಇದರ ದುರುಪಯೋಗ ಆಗ್ತಾ ಇದೆ, ಕಾಯ್ದೆಯ ದುರುಪಯೋಗ ಆಗ್ತಾ ಇದೆ ಅನ್ನೋದು ಕೂಡ ನಮ್ಮ ಸುತ್ತಮುತ್ತ ಮಾತುಗಳು ಕೇಳಿ ಬರ್ತಾ ಇದೆ. ನೋಡಿ, ಈ RTI ಕಾರ್ಯಕರ್ತರು ಆಗಬೇಕು ಅಂತ ಹೇಳಿದರೆ ಇಂಥದ್ದೇ ಮೌಲ್ಯಮಾಪನ ಇದೆಯಾ, ಅಥವಾ ಇಂಥ ಅರ್ಹತೆಗಳು ಇದೆಯಾ, ಮಾನದಂಡಗಳಿದೆಯಾ ಅಂದರೆ ಖಂಡಿತ ಇಲ್ಲ. ಯಾರು ಬೇಕಾದರೂ RTI ಆ್ಯಕ್ಟಿವಿಸ್ಟ್ಗಳಾಗ್ಬೋದು, ಕಾರ್ಯಕರ್ತರಾಗ್ಬೋದು, ಮತ್ತು ಮಾಹಿತಿಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಸೌಂಡ್ ಮೈಂಡ್ ಇರಬೇಕು, ಮತ್ತು ಅವರು ಅಂಗವಿಕಲರಾಗಿರಲಿ, ದಿವ್ಯಾಂಗ ಆಗಿರಲಿ, ಅವರುಗಳು ಕೂಡ ಪಡೆದುಕೊಳ್ಳಬಹುದಾಗಿದೆ. ಈ ಒಂದು RTIನ ಯಾರು ಬೇಕಾದರೂ ಕೂಡ ಈ ಒಂದು ಅಪ್ಲಿಕೇಶನ್ಗಳನ್ನು ಹಾಕಿ ಮಾಹಿತಿಗಳನ್ನು ಪಡ್ಕೊಳ್ಬಹುದು ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ಇನ್ನು ಈ ಒಂದು RTI ಆ್ಯಕ್ಟಿವಿಸ್ಟ್ಗಳಲ್ಲಿ ಸರಿಸುಮಾರು 10,000 ಅಪ್ಲಿಕೇಶನ್ಗಳನ್ನು ಕೆಲವರು ಹಾಕಿ ಅದರಲ್ಲಿ ಪದೇ ಪದೇ ತಗೊಂಡಿರ್ತಕ್ಕಂಥದ್ದು ಉಂಟು. ಆದ್ದರಿಂದ 26 ಜನರನ್ನು ಬ್ಲ್ಯಾಕ್ ಲಿಸ್ಟ್ಗಳಿಗೆ ಸೇರಿಸಲಾಗಿದೆ. ಅಂದರೆ ಅಪ್ಲಿಕೇಶನ್ಗಳನ್ನ ಹಾಕೋದು, ಮಾಹಿತಿಗಳನ್ನ ಕೇಳೋದು, ಅದನ್ನು ಮುಂದುವರಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಏನಾಗಿದೆ, ಕೆಲವರು ಹೈಕೋರ್ಟಿನ ಗಮನಕ್ಕೆ ಬಂದಿದೆ, ಇದು ವಸೂಲಿಗಾರರು ಅವರು ಸೆಟಲ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅಪ್ಲಿಕೇಶನ್ಗಳನ್ನ ಹಾಕ್ತಾ ಇದ್ದಾರೆ ಅಂತಲೂ ಕೂಡ ಗಮನಕ್ಕೆ ಬಂದಿರೋದರಿಂದ ಅಂತಹವರನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಲಾಗಿದೆ. ಸೊ ಅವರು ಮಾಹಿತಿಗಳನ್ನು ಕೇಳಲಿಕ್ಕೆ ಬರೋದಿಲ್ಲ. ಇನ್ನು ಯಾರು ಬೇಕಾದ್ರೂ ಮಾಡಬಹುದು ಅಂತ ನಾನು ಈಗಾಗಲೇ ಹೇಳಿದೆ. ಈವನ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಅವರು ಹಾಕ್ಬೋದಾ? ಖಂಡಿತ ಅವರು ಕೂಡ ಹಾಕಬಹುದಾಗಿದೆ. ಇನ್ನು RTI ಅಪ್ಲಿಕೇಶನ್ ಹಾಕೋದು ಕೂಡಲೇ ಕೆಲವರು ಹೆದರ್ಕೊಳ್ತಾರೆ, ಅಥವಾ ಡಿಪಾರ್ಟ್ಮೆಂಟ್ಗಳು ಸರಿಯಾಗಿ ಮಾಹಿತಿಗಳನ್ನ ಕೊಡ್ತಾ ಇಲ್ಲ, ಮಾಹಿತಿ ಇಲ್ಲ ಅಂತನೋ ಇನ್ನೇನು ಸಬೂಬುಗಳನ್ನು ಕೊಟ್ಟು ಹಿಂಬರಹಗಳನ್ನು ಕೊಟ್ಟರೆ ಅದಕ್ಕೆ ಯಾವ ರೀತಿ ಅಪೀಲ್ ಹೋಗ್ಬೋದು ಅಂತ ಕೂಡ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೇನೆ. ತಾವು ದಯವಿಟ್ಟು ಕೊನೆಯಲ್ಲಿ ಆ ಬರ್ತಕ್ಕಂಥ ಲಿಂಕ್ನ ವಿಡಿಯೋವನ್ನು ತಾವು ನೋಡಬಹುದು. ನೋಡಿ, ಈ RTI ಅಪ್ಲಿಕೇಶನನ್ನು ಹಾಕಿದಾಗ ಕೆಲವು ಇಲಾಖೆಯವರು ಇದು ಯಾಕೆ ಹೆದರ್ಕೋಬೇಕು, ಅವರು ಸರಿಯಾಗಿದ್ದಿದ್ದೇ ಆದಲ್ಲಿ, ನ್ಯಾಯ ರೀತಿಯಲ್ಲಿ ಇದ್ದಿದ್ದೇ ಆದಲ್ಲಿ, ಪಾರದರ್ಶಕತೆಯನ್ನು ಕಾಪಾಡಿಕೊಂಡಿದ್ದೇ ಆದಲ್ಲಿ ಹೆದರುವ ಪ್ರಶ್ನೆಯೇ ಇಲ್ಲ. ಯಾರು ಲಂಚವನ್ನು ತಿಂದಿರ್ತಾರೋ, ಹೇಸಿಗೆಯನ್ನು ತಿಂತಾರೋ, ಸೊ ಅಂತಹವರು ಕೂಡ ಅಂಥವರು ಮಾತ್ರ ಹೆದರಿಕೊಳ್ಳುವಂತಹ ಪ್ರಸಂಗ ಇರಬೇಕಾಗತ್ತೆ. ಆದ್ದರಿಂದ ಈ RTI ಎನ್ನುವ ಒಂದು ಪವರ್ಫುಲ್ ವೆಪನನ್ನು ಬಳಸಿಕೊಂಡು ದುರ್ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಕೆಲವರು ಇದ್ದಾರೆ. ಎಲ್ಲರೂ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಕೆಲವರು ಇದ್ದಾರೆ. ಇನ್ನು ಕೆಲವರು ನಿಜವಾಗಿಯೂ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಮಾಡ್ತಾ ಇರ್ತಕ್ಕಂಥವರು ಕೂಡ ಇದ್ದಾರೆ ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.
ಇನ್ನು ಈ ಒಂದು ಆರ್ ಟಿ ಐ ಕಾರ್ಯಕರ್ತರುಗಳಲ್ಲಿ ಕೆಲವರು, ಉದಾಹರಣೆಗೆ ನಾವು CM ಸಿದ್ದರಾಮಯ್ಯ ಅವರ ಒಂದು ಪತ್ನಿಯ ಹೆಸರಿನಲ್ಲಿ ಮೂಡ ಹಗರಣವನ್ನು ನಾವು ಎಲ್ಲರೂ ಕೇಳಿದ್ವಿ. RTI ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅಂತ ಹೇಳಿಬಿಟ್ಟು ಅವರು ಹಾಕಿ ಮಾಹಿತಿಗಳನ್ನು ಪಡೆದು ಅದು ಏನೇನು ಅಂತ ವಿಚಾರಗಳು ನಿಮಗೆಲ್ಲ ಗೊತ್ತಿದೆ. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಡೆಪ್ತ್, ಅದನ್ನು ತುಂಬ ಆಳವಾಗಿ ಹೋಗಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಮೊನ್ನೆ ಎಲ್ಲ ಈ RTI ಕಾರ್ಯಕರ್ತನಾದಂಥ ಸ್ನೇಹಮಯಿ ಕೃಷ್ಣ ಅವರನ್ನು ಕೂಡ ಅರೆಸ್ಟ್ ಮಾಡಲಾಯಿತು. ಈ ಒಂದು RTIನ ದುರ್ಬಳಕೆ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ, ಇವರಿಂದ ಸಾಕಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗ್ತಾಯಿದೆ ಅಂತ ಹೇಳಿ ಈ RTIನ ಒಂದು ಕಾನೂನು ಏನಿದೆ ಅದನ್ನು ಸಡಿಲ ಮಾಡೋದಕ್ಕೆ ಸಾಕಷ್ಟು ಭ್ರಷ್ಟ ಜನಗಳು ಕಾಯ್ತಾ ಇದ್ದಾರೆ, ಅಧಿಕಾರಿಗಳು ಕಾಯ್ತಾ ಇದ್ದಾರೆ. RTI ಅಂದ್ರೇ ಸ್ನೇಹಮಯಿ ಕೃಷ್ಣ ಅಂತಾಗಲಿ ಅಲ್ಲ, ಯಾರೋ ಒಬ್ಬರು ಏನೋ ಒಂದು ಆಯಿತು ಅಂತ ಅದನ್ನು ಮಾಡಬಾರ್ದು. ಈಗ ಆದರೂ ಅವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ರುಜುವಾತಾಗಿಲ್ಲ ಇನ್ನು. ಹಾಗಿದ್ದ ಮೇಲೆ ಈ ರೀತಿಯಾದಂತಹ ಚರ್ಚೆಗಳು ಅನಗತ್ಯ ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಈಗ ಸ್ನೇಹಮಯಿ ಕೃಷ್ಣಾದೇ ನೀವು ತಗೊಳ್ಳಿ, ಅವ್ರು ಏನೋ ಒಂದು ವಿನೋದ್ ಅನ್ನೋರ ಜೊತೆ ಚರ್ಚೆ ಆಗಿತ್ತು, ಅದು AI ಜನ್ರೇಟೆಡ್ ಆಗಿತ್ತು. ಆದ್ದರಿಂದ ಅವರನ್ನು ಕಂಪ್ಲೇಂಟ್ ಕೊಟ್ಟಿದ್ದಂಥ ಒಂದು IAS ಆಫೀಸರ್ ಯಾರು ನಟೇಶ್ ಅಂತ ಅನ್ನೋರು ಕಂಪ್ಲೇಂಟ್ ಕೊಟ್ಟರು, ಅದಕ್ಕೆ ಅವ್ರನ್ನ ಅರೆಸ್ಟನ್ನು ಮಾಡಿಬಿಟ್ರು ಅಂತ ಹೇಳಿ. ನಮ್ಮ ದೇಶದ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗಿದಂತಹ ಒಂದು ಪ್ರಕರಣದಲ್ಲಿಯೂ ಕೂಡ ಅದು FSL ರಿಪೋರ್ಟ್ ಆಗಬೇಕು, ರುಜುವಾತು ಆಗಬೇಕು, ಬರಬೇಕು, ಅಲ್ಲಿವರೆಗೂ ನಾವೇನು ಮಾಡಲ್ಲ ಅಂತ ಕೂತ್ಕೊಂಡ್ರು. ಧರ್ಮಸ್ಥಳದ ಪ್ರಕರಣಗಳನ್ನು ನೀವು ನೋಡಿದಾಗ, ಸೌಜನ್ಯ ಪ್ರಕರಣಗಳನ್ನು ನೋಡಿದಾಗ, ಈ ಅನನ್ಯ ಭಟ್ ಅಂತ ಹೇಳಿ ಅವರು ಹುಟ್ಟಿಲ್ದೇ ಇರೋರನ್ನ ಹುಟ್ಟಿಸಿ ಕೊನೆಗೆ ಅವರನ್ನು ಮರ್ಡರ್ ಮಾಡಿಸಿ ಈ ಥರದ್ದೆಲ್ಲ ಕಥೆಗಳನ್ನು ಎಳೆಯಾಗಿ ಎಣೆದು ಇಷ್ಟೆಲ್ಲ ರಾಜ್ಯಕ್ಕೆ ಅತಂತ್ರಗಳನ್ನು ಅಸತ್ಯವನ್ನು ಸುಳ್ಳಿನ ಬೀಜವನ್ನು ಬಿತ್ತಿದಂತಹ ಅವರು ಕೂಡ ಆರಾಮಾಗೇ ಇದ್ದಾರೆ. ಯಾವುದೇ ರೀತಿಯಲ್ಲಿ ಆ ಒಂದು ಶಿಕ್ಷೆಗಳನ್ನು ಆದವ ಕ್ರಮಗಳನ್ನು ಅವರು ತೆಗೆದುಕೊಳ್ಳಲಿಲ್ಲ. ಆದರೆ ಇಲ್ಲಿ ಕೇವಲ ನೋಡಿ, ದೊಡ್ಡವರ ತಂಟೆಗೆ ಹೋದರೆ ಹೇಗೆ ಕ್ರಮ ತಗೊಳ್ತಾರೆ, ಹೇಗೆ ನಮ್ಮಲ್ಲಿ ಕಾನೂನು ವ್ಯವಸ್ಥೆಗಳಿದೆ, ಹೇಗೆ ಅದರ ಅಧಿಕಾರದ ದುರ್ಬಳಕೆಗಳಾಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಅವರು ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿ ಕರೆಸ್ಕೊಂಡು ಅವರನ್ನು ವಿಚಾರಣೆಗಳನ್ನು ಮಾಡಿಕೊಂಡ್ರು. ಕೊನೆಗೆ ಅವರು ಸ್ನೇಹಮಯಿ ಕೃಷ್ಣ ಅವ್ರು ಬಂದು ನಮ್ಮನ್ನೇನು ಅರೆಸ್ಟ್ ಮಾಡಿರಲಿಲ್ಲ, ವಿಚಾರಣೆ ಮಾಡಿದ್ರು, ವಿಚಾರಣೆಗೆ ನಾವು ಉತ್ತರ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ ದೊಡ್ಡವ್ರ ವಿಷಯ ಅಂತ ಬಂದಾಗ ಯಾವ ಲೆವೆಲಲ್ಲಿ ಈ ಒಂದು ವಿಚಾರಗಳು ಪಲ್ಯೂಟ್ ಆಗುತ್ತೆ ಮತ್ತು ಜನಗಳಿಗೆ ಹರಡುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಈ ನಟೇಶ್ ಅವ್ರನ್ನವರು 1,60,00,000 ಬ್ರೈಬ್ ಲಂಚವನ್ನು ಕೊಟ್ಟು ಈ ಒಂದು ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆಯ CEO ಆಗಿ ಇವರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಹೇಳಿದ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರನ್ನು ವಿಚಾರಣೆಯನ್ನಾಗಿ ಮಾಡಲಾಯಿತು. ಇರಲಿ, ಅಂದರೆ ಒಟ್ಟಾರೆ ಈ RTI ಕೆಲಸ ಮಾಡ್ತಾ ಇದೆ, ಅದು ಸರಿಯಾದ ರೀತಿಯಲ್ಲೂ ಕೆಲಸಗಳು ಕೆಲವೊಮ್ಮೆ ಹೋಗ್ತಾ ಇದೆ, ಕೆಲವೊಮ್ಮೆ ಅದು ದುರುಪಯೋಗಗಳು ಕೂಡ ಆಗ್ತಾ ಇದ್ದಾವೆ. ಆ್ಯಕ್ಟಿವಿಸ್ಟ್ಗಳ ಕಾರ್ಯಕರ್ತರ ಮನೋಸ್ಥಿತಿಗಳ ಮೇಲೆ ಅದು ನಿಂತಿದೆ ಅಂತ ಹೇಳಿ ನಾನು ಇದನ್ನು ಕನ್ಕ್ಲೂಡ್ ಮಾಡ್ತಾ ಇದ್ದೇನೆ. ಆದರೆ ಯಾವುದೋ ಒಂದು ಕಾನೂನು ಬಂದಾಗ ಅದರ ಮೂಲ ಆಶಯವನ್ನು ತಿಳಿದು ನಡೆದುಕೊಳ್ಳಬೇಕು, ಯಾವುದೇ ದುರುಪಯೋಗಗಳಾಗಬಾರ್ದು, ಸಮಾಜಮುಖಿಯಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ನಾವು ಅದನ್ನು ಬಳಕೆ ಮಾಡಿಕೊಂಡ್ರೆ ಒಳ್ಳೆಯದು, ಒಳಿತು ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಈ ಒಂದು RTI ಕಾರ್ಯಕರ್ತರೆಲ್ಲ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಆದರೆ ಸರಿ ಆಯಿತು, ಸರ್ಕಾರ ಏನು ಮಾಡ್ತಾ ಇದೆ? ಸರ್ಕಾರ ಈ RTI ಆ್ಯಕ್ಟು ಯಾವಾಗ ಬಂತು? ಜೂನ್ 15, 2005 ಈ ಆ್ಯಕ್ಟು ಜಾರಿಗೆ ಬಂತು, ಕರೆಕ್ಟಾ? ಇದಕ್ಕೆ ಕೇವಲ ನೀವು 10 ರೂಪೀಸ್ 10 ರೂಪಾಯಿ ಖರ್ಚು ಮಾಡಿ ಒಂದು ಅಪ್ಲಿಕೇಶನ್ ಫಿಲಪ್ ಮಾಡಿಕೊಂಡ್ರೆ ನೀವು ಆ ಮಾಹಿತಿಗಳನ್ನ ನೀವು ಪಡ್ಕೊಳ್ಬಹುದು. ಈ RTI ಆ್ಯಕ್ಟಲ್ಲಿ ರೂಲ್ 4 ಸೆಕ್ಷನ್ 4A ಮತ್ತು 4Bನಲ್ಲಿ ಕ್ಲಿಯರಾಗಿ ಹೇಳುತ್ತೆ, ಪ್ರತಿಯೊಂದು ಇಲಾಖೆಯವರು ಕೂಡ ಆ ಇಲಾಖೆಗೆ ಸಂಬಂಧಪಟ್ಟಂತಹ ಸಕಲ ವಿಚಾರಗಳು, ಅಂದರೆ ಆ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ, ಎಷ್ಟು ಜನ ಸಿಬ್ಬಂದಿ ವರ್ಗದವರು ಇದ್ದಾರೆ, ಎಷ್ಟು ಸ್ಯಾಲ್ರಿ ಕೊಡ್ತಾ ಇದೆ, ಏನೇನು ಆ ಒಂದು ಇಲಾಖೆಯಿಂದ ಕೆಲಸ ಕಾರ್ಯಗಳು ನಡೆದಿದೆ, ಅದರ ಕ್ರೆಡಿಟ್ ಏನು,
ಡೆಬಿಟ್ ಏನು, ಯಾವ ರೀತಿಯಾಗಿ ಈ ಒಂದು ಇಲಾಖೆ ಕೆಲಸಗಳನ್ನು ಫಂಕ್ಷನಿಂಗ್ ಮಾಡ್ತಾ ಇದೆ, ಈ ಪ್ರತಿಯೊಂದು ವಿವರಗಳನ್ನು ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡಿರಬೇಕು. ಅದಕ್ಕೊಂದು ವೆಬ್ಸೈಟ್ ಮಾಡಿರಬೇಕು, ಅಥವಾ ಅಲ್ಲಿಕ್ಕೆ ಒಂದು PRO ಅಂತ ಇರ್ತಾರೆ, ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತ ಹೇಳಿ ಕೂಡ ಕರೀತಾರೆ. ಸೊ ಅವರನ್ನು ಭೇಟಿ ಮಾಡಿದ ಕೂಡಲೇ ಅವರೆಲ್ಲ ಮಾಹಿತಿಗಳನ್ನು ಕೊಡಬೇಕು ಅಂತ ಹೇಳುತ್ತೆ. ಸೆಲ್ಫ್ ಡಿಕ್ಲರೇಷನ್, ಸ್ವಯಂ ಘೋಷಿತ ಏನೋ ವರದಿಗಳು ಇರಬೇಕು ಅಂತ ಹೇಳುತ್ತೆ. ಆದರೆ ನೀವು ಯಾವುದೇ ಒಂದು ಹೋಗಿ ಇಲಾಖೆಗೆ ಭೇಟಿ ಮಾಡಿದ್ರೆ ಈ ಟೇಬಲ್ ಆ ಟೇಬಲ್ ಈ ಟೇಬಲ್ ಅಂತ ಕಳಿಸ್ತಾರೆ ಹೊರತು ಯಾವ PROನ ಕನ್ಸಲ್ಟ್ ಮಾಡಿದ್ರು ಯಾವ ಮಾಹಿತಿಗಳನ್ನು ಕೂಡ ಅವರು ಕೊಡೋದಿಲ್ಲ. ಸೊ ಈ ಒಂದು ಸ್ವಯಂ ಘೋಷಿತ ವರದಿಗಳು ಕರೆಕ್ಟಾಗಿ ಇದ್ದುಬಿಟ್ರೆ ಅಥವಾ ಒಂದು ನೋಟಿಸ್ ಬೋರ್ಡ್ಗಳಲ್ಲಿ ಅನೌನ್ಸ್ ಮಾಡಿಬಿಟ್ರೆ ಸೊ ಈ ಒಂದು ಏನೋ ಆರೋಪಗಳೇ ಬರೋದಿಲ್ಲ ಅಲ್ವಾ, ಅದನ್ನು ಮಾಡಬಹುದಲ್ವಾ. ಆದ್ದರಿಂದ ನಾವು ಸುಮ್ಮನೆ ಯಾರೋ ಕೆಲವು ವ್ಯಕ್ತಿಗಳು ಈ ರೀತಿಯಾಗಿ RTI ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ RTI ಎಂಬುವಂಥ ಪ್ರಬಲ ಅಸ್ತ್ರವನ್ನೇ ನಾವು ಸಡಿಲ ಮಾಡಿಬಿಡ್ತೀವಿ, ಆ ಕಾನೂನೇ ತೆಗೆದುಹಾಕಿಬಿಡ್ತೀವಿ ಎಂಬುದು ನಿಜವಾಗಿಯೂ ಏನೋ ತಪ್ಪಾಗುತ್ತೆ. ಸಮಾಜಕ್ಕೆ ಪಾರದರ್ಶಕತೆಯನ್ನು ಕೊಡುವಂತಹ ವ್ಯವಸ್ಥೆ ಬರಬೇಕು. ಯಾಕಂದರೆ ಸರ್ಕಾರಕ್ಕೆ ಬರ್ತಾ ಇರ್ತಕ್ಕಂಥ ದುಡ್ಡುಗಳು ಎಲ್ಲ ಜನರ ತೆರಿಗೆ ದುಡ್ಡು ಆಗಿದೆ. ಆದ್ದರಿಂದ ಜನಗಳಿಗೆ ಇವರು ಪಾರದರ್ಶಕತೆಯಿಂದ ಟ್ರಾನ್ಸ್ಪರೆಂಟಾಗಿ ಮಾಹಿತಿಗಳನ್ನು ಕೊಡುವಂತಾಗಲಿ. ಮತ್ತು ಈ RTIನ ಯಾವುದೇ ಕಾರಣಕ್ಕೂ ಸಡಿಲ ಮಾಡಬಾರ್ದು. ಉಪಯೋಗಿಸಿಕೊಳ್ಳುವವರು ಏನೋ ಒಳ್ಳೆಯ ಉದ್ದೇಶದಿಂದ ಸದುದ್ದೇಶದಿಂದ ಬಳಸಿಕೊಳ್ಳುವಂತಾಗಲಿ. ಮತ್ತು ಈ RTIನ ಧೈರ್ಯವಾಗಿ ಉಪಯೋಗಿಸಿಕೊಂಡ ಮೇಲೆ ಮುನ್ನಡೆಯಿರಿ, ಯಾವುದೇ ಹಿಂದೆ ಹೆಜ್ಜೆಯನ್ನು ಇಡಬೇಡಿ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ಹೋರಾಟ ಅಂತ ನಿಂತ ಮೇಲೆ ನಾನು ನನ್ನದು, ನನ್ನ ಕುಟುಂಬ, ನನ್ನ ಪ್ರಾಣ, ನನ್ನ ಮಾನ ಇದು ಎಲ್ಲವನ್ನು ಬದಿಗೊತ್ತಿ ತ್ಯಾಗವನ್ನು ಮಾಡಿ ನಾವು ಸಮಾಜಮುಖಿಯಾಗಿ ಹೋದರೆ ಮಾತ್ರ ನೀವು ಇದಕ್ಕೆ ಹೋದರೆ ನೀವು ಜಯಶೀಲರಾಗಬಲ್ರಿ. ಅದು ಬಿಟ್ಬಿಟ್ಟು ಇನ್ಯಾವುದೋ ಹಣದ ಆಮಿಷಕ್ಕೋ ಅಥವಾ ಇನ್ಯಾವುದೋ ಅಧಿಕಾರದ ಒತ್ತಡಗಳಿಗೋ ಅಥವಾ ಇನ್ಯಾವುದೋ ಒಂದು ಪ್ರಲೋಭನೆಗಳಿಗೋ ಕೊಯರೇಷನ್ ಒತ್ತಡಗಳಿಗೆ ಬಲವಂತವಾಗಿ ಬಲಾತ್ಕಾರಗಳಿಗೆ ನೀವು ಏನೋ ಗುರಿಯಾಗಿದ್ದೆ ಆದಲ್ಲಿ ಅಧಿಕಾರಿಗಳನ್ನು ಕಂಡು ನೀವು ಹೆದರ್ಕೊಳ್ಳೋದಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ವಿಚಾರಗಳನ್ನು ನಿಲ್ಲಿಸಿಬಿಡಿ. ಅದನ್ನು ಬಿಟ್ಟುಬಿಟ್ಟು ನಾನು ಹೋಗ್ತೀನಿ, ಅಪ್ಲಿಕೇಶನ್ ಹಾಕ್ತೀನಿ, ನಾನು ಹೋರಾಟ ಮಾಡಲ್ಲ ಅಂದರೆ ಅಂಥವ್ರಿಗಲ್ಲ ಇದು ಎಂಬುವಂತಹ ಒಂದು ಕಿವಿ ಮಾತನ್ನು ಕೂಡ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಆದರೆ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.